ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರಿನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಯಾರು ದಯವಿಟ್ಟು ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ 3 ಲೋಟ ಆಗುವಷ್ಟು ರಾಗಿನ ಸೇರಿಸ್ಕೊತಾ ಇದ್ದೀನಿ. ಈ ರಾಗಿನ ಚೆನ್ನಾಗಿ ತೊಳೆದು ಒಂದು ದಿನ ನೆರಳಲ್ಲಿ ಒಣಗಿ ಹಾಕಬೇಕು, ಮತ್ತೊಂದು ದಿನ ಬಿಸಿಲಲ್ಲಿ ಒಣಗಿಸಿ. ಇದು ಫುಲ್ ಡ್ರೈ ಆಗಿದೆ. ಈಗ ಡ್ರೈ ಆದಮೇಲೆ ಬಾಣಲಿಯಲ್ಲಿ ಕೆಂಪುಗಾಗೋ ಗಂಟ ಹುರ್ಕೋಬೇಕು. ನೆನಪಿರಲಿ, ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಆದರೆ ಎಲ್ಲ ಸೀದೋಗಿ ರಾಗಿ ಸರಿ ಒಂದು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಲೋ ಫ್ಲೇಮಲ್ಲೇ ಎಲ್ಲ ಪದಾರ್ಥಗಳನ್ನೂ ಹುರ್ಕೋಬೇಕಾಗುತ್ತೆ. ನೋಡಿ, ರಾಗಿ ಹುರಿದಿರೋದು ಈಗ ಗಮ್ ಅಂತ ಇದೆ. ಈಗ ರಾಗಿನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿರಬೇಕು ರಾಗಿ, ಅಲ್ಲಿವರೆಗೂ ಹುರ್ಕೋಬೇಕು. ನಂತರ ಬಾಣಲಿಗೆ ಒಂದು ಅರ್ಧ ಲೋಟ ಆಗುವಷ್ಟು ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, 3 ಲೋಟ ರಾಗಿಗೆ ನಾನಿಲ್ಲಿ ಎಲ್ಲನೂ ಅರ್ಧ ಅರ್ಧ ಲೋಟ ಆಗುವಷ್ಟು ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಕಡಲೆಕಾಳು ಫ್ರೈ ಆಗಿದೆ. ರಾಗಿ ಹಾಕ್ಕೊಂಡ್ವಲ್ಲ ಅದೇ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅರ್ಧ ಲೋಟ ಆಗುವಷ್ಟು ಕಡಲೆಬೇಳೆ, ಹಾಗೆ ಅದಾದ ನಂತರ ಆಗುವಷ್ಟು ಹೆಸರುಬೇಳೆ, ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಆಗೋ ಗಂಟ ಫ್ರೈ ಮಾಡಿ ಅದನ್ನು ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿಗೆ ಒಂದು 50 ಗ್ರಾಮ್ ಆಗುವಷ್ಟು ಗೋಡಂಬಿ, 50 ಗ್ರಾಮ್ ಆಗುವಷ್ಟು ಬಾದಾಮಿ ಇದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ರಾಗಿ ಸರಿ ಮಾಡಬೇಕಾದ್ರೆ 3 ಲೋಟ ರಾಗಿಗೆ ನಾನೆಲ್ಲನೂ ಅರ್ಧ ಅರ್ಧ ಲೋಟ ಮೆಷರ್ಮೆಂಟೇ ತೊಗೊಂಡಿದ್ದೀನಿ. ನೋಡಿ, ಈಗ ಅರ್ಧ ಲೋಟ ಹುರುಳಿಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಹೆಸರು ಕಾಳು ಹಾಕ್ಕೋಬೇಕು. ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದೊಂದೇ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ನೋಡಿ, ಈಗ ಬಾರ್ಲಿ ಅಕ್ಕಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಬಾರ್ಲಿ ಕೂಡ ಅರ್ಧ ಲೋಟ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಅರ್ಧ ಲೋಟ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಅಕ್ಕಿನೂ ಕೂಡ ತೊಳೆದು ಒಣಗಿಸಿಟ್ಕೊಂಡಿದ್ದೆ. ಅರ್ಧ ಲೋಟ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಲೋಟ ಆಗುವಷ್ಟು ಗೋಧಿ ಸೇರಿಸ್ಕೊತಾ ಇದ್ದೀನಿ. ಗೋಧಿನ ಕೂಡ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದ ನಂತರ 50 ಗ್ರಾಮ್ ಆಗುವಷ್ಟು ಜೀರಿಗೆ, 50 ಗ್ರಾಮ್ ಆಗುವಷ್ಟು ಮೆಣಸುಕಾಳು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದೊಂದೇ ಕೂಡ ಫ್ರೈ ಮಾಡ್ಕೋಬೋದು, ಆದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ನಾನಿಲ್ಲಿ 2-3 ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಾಯಿಕಾಯಿ ಮತ್ತು ಬಜೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಲಾಸ್ಟಾಗಿ ಇದೆಲ್ಲ ಒಂದೇ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ. ಇದನ್ನು ಮತ್ತೊಂದು ಸಲ ಬಾಣಲಿಗೆ ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರಾಗಿ ಸರಿ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ಗಂಟ ಯಾರು ಬೇಕಾದರೂ ಈ ರಾಗಿ ಸರಿನ ಯೂಸ್ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದರಿಂದ ಸರಿನೇ ಮಾಡಿ ತಿನ್ನಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಕೆಲವೊಂದು ಸಲ ಮುದ್ದೆ ಮಾಡಿ ತಿನ್ನಿಸಿ, ಇನ್ನು ಕೆಲವೊಂದು ಸಲ ದೋಸೆ ಥರ ಮಾಡಿ ತಿನ್ನಿಸಿ. ಈ ಹಿಟ್ಟನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಈಗ ಬಾಣಲಿಲಿ ಹಾಕಿ ಎಲ್ಲ ಬಿಸಿ ಮಾಡಿಕೊಂಡ್ಮೇಲೆ ಪ್ರಮಾಣ ಜಾಸ್ತಿ ಇದ್ದರಿಂದ ಮಿಲ್ಗೆ ಕೊಟ್ಟು ಈ ಥರ ನುಣ್ಣಗೆ ಪುಡಿ ಮಾಡಿಸ್ಕೊಂಡಿದ್ದೀನಿ. ನೋಡಿ, ಈಗ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರಿ ರೆಡಿಯಾಗಿದೆ. ಈ ಹಿಟ್ಟಿಂದ ಮಕ್ಕಳಿಗೆ ಯಾವ್ಯಾವ ಥರ ಅಡುಗೆ ಮಾಡಿ ತಿನ್ನಿಸ್ಬೋದು ಅಂತ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. Thanks for watching.